ನಾಗಪ್ಪ ಸ್ವಾಮಿ ಹೇಳಿರ್ತಾರೆ, ನೋಡಮ್ಮ, ಇಷ್ಟು ದಿನ ಇಷ್ಟು ಗಳಿಗೆ ಆವಾಗ ಸೆಕೆಂಡ್ ಇರಲಿಲ್ಲ, ನೀನು ಅದನ್ನು ಬೇಡ ಅನ್ನಬೇಕು ನಿಮ್ಮ ತಂದೆ ಮನೆನ. ಯಾವಾಗಲೂ ನೀನು ಹೇಳಿದಂಗೆ ನಾನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟಿದ್ದೆ. ನಮ್ಮ ತಂದೆ ಮನೆ, ನಾ ಮನೆಯಿಂದ ಆಚೆ ಹೋಗೋವರೆಗೆ ನಾ ಹಿಂದಕ್ಕೆ ತಿರುಗಿ ನೋಡಬೇಡ ಅಂತ ನಾಗರಾಜು ಹೇಳಿದ್ದಾರೆ. ಡಗ್ಗನ ಕತ್ತಿ ಬಗ್ಗದಲ್ಲಿ ಹೋಗಲಿ, ಎರಡು ಪಲ್ಲಂಗ ದೂರ, ಈಗ ಪಲ್ಲಂಗು ಅಂತಾರೆ, ಒಂದು ಅರ್ಧಾರಿವರೆಗೆ ದಗ್ಗನ ಕತ್ತಿ ಬಗ್ಗನ ಊರು ಹೋಗಲಿ ಅಂತ ನಾಗರಾಜ ಹೇಳಿದ್ರಲ್ಲ, ಅದರಂಗೆ ಹೇಳ್ಬಿಟ್ಟು ಹೊತ್ಕೊಂಡು ಉರಿತಾ ಇದೆ. ಏನೇ ನೀನು ಅಪ್ಪನ ಮನೆಯಿಂದ ಬಂದ ಮೇಲೆ ನೀನು ತಿರುಗಿ ನೋಡ್ಬಾರ್ದ? ಯಾಕೆ ತಿರುಗಿ ನೋಡಬೇಕು? ಆಸೆ ತೀರ್ತಲ್ಲ, ನೋಡೋಲಿ, ಹತ್ತಿ ಉರಿತಾ ಇದೆ ನಿಮ್ಮ ತಂದೆ ಮನೆ ಅಂತ ರಾಜ ಹೇಳ್ತಾನೆ. ಅಯ್ಯೋ, ಉರಿದೋರ್ದಿರಲಿ ಬಿಡಿ, ನಾವು ನೋಡೋದಾಯ್ತಲ್ಲ ಅಂದ್ಕೊಂಡು ಅವಳು ಗಂಡನ ಮನೆಗೆ ಬಂದು ಅನನ್ವ ಇರ್ತಾಳೆ ಮಹಾರಾಣಿ. ಹಂಗೆ ಕಂದ, ಆ ಕಾಲದಲ್ಲಿ ಪ್ರಾಣಿ ಪಕ್ಷಿಗಳೆಲ್ಲ ಮಾತಾಡ್ತಿದ್ದು. ಮನುಷ್ಯ ಮಂಗನಿಂದ ಮಾನವ ಅಂತ, ಅವನು ಮಾನವನಾಗಿ ಮಾತು ಕತೆ ಈಗಿನ ಕಾಲದ ತಿಂಡಿ ಈಗಲೂ ಮಾತಾಡ್ತಾವಲ್ಲಮ್ಮ. ಗಿಳಿ ಮಾತಾಡುತ್ತೆ, ನಾಯಿಗಳು ಮಾತಾಡ್ತವೆ, ಎಲ್ಲ ಬಂದಿದೆಯಲ್ಲ. ಸುರು ಕಲಿಯುಗ ಬರ್ತದಲ್ಲ, ಇವಾಗ ಸುರು ಕಲ್ಕೋಳಿ ಕೂಗಿ ಕಲ್ಲು ಬಸಪ್ಪ ಗುಟ್ರೆ ಹಾಕಿದ ಮೇಲೆ ಜಲಪ್ರಳಯ ನಾವೆಲ್ಲ ಹೋಗ್ತಾ ಇರ್ತೀವಿ. ಆಗ ಕುಲಕ್ಕೊಬ್ಬ ಭಕ್ತ ಕೋಟಿಗೊಬ್ಬ ಶರಣ ಅಂತ ಇರ್ತಾರೆ. ಅವ್ರನ್ನೆಲ್ಲ ಪ್ರಾಣಿಗಳೇ ತಗೊಂಡು ದಡಕ್ಕೆ ಬಿಡ್ತಾರೆ, ಸತ್ಯವಾಗಿರೋರನ್ನ. ಮಹಾಪಾಪ ಅನ್ಯಾಯ ಧರ್ಮ ಇಲ್ಲದೆ ನಡೀತಾರಲ್ಲ, ಅವರೆಲ್ಲ ನೀರ್ಪಾಲಾಗ್ಬಿಟ್ಟು ಪ್ರಾಣಿ ತಿಂತವೆ. ಮೊಸಳೆಗಳು ಅಲ್ಲಿ ಏನೇನಿವೆ ಅವೆಲ್ಲ ಕಚ್ಚಿ ನಮ್ಮನ್ನು ಸೆಳೆದಾಗ್ತವೆ. ಹಂಗೆ ಕಂದ, ಆ ಕಾಲದಲ್ಲಿ ಇದೇ ಥರ ಪ್ರಾಣಿಗಳೆಲ್ಲ ಎಷ್ಟೆಷ್ಟೋ ಯುಗದಲ್ಲೆಲ್ಲ ಪ್ರಾಣಿಗಳು ಮಾತಾಡಲ್ಲ, ಮನುಷ್ಯ ಹುಟ್ಟಿದ ಮೇಲೆ ಆಯಿತಾ. ರಾಜರುಗಳೆಲ್ಲ ಫಸ್ಟು ದೇವರು, ಆಮೇಲೆ ರಾಕ್ಷಸರು, ರಾಜರು, ದೇವತೆಗಳ ಕಾಲದಲ್ಲೆಲ್ಲ ದೇವರುಗಳಿಗೆಲ್ಲ ಅಯ್ಯೋ ಅನಿಸಿದ್ದಾರೆ ರಾಕ್ಷಸರು. ಈಗ ಮನುಷ್ಯರು ಹುಟ್ಟಿ ಮನುಷ್ಯರನ್ನೇ ಅಯ್ಯೋ ಅನ್ನಿಸ್ತಾ ಇದ್ದಾರೆ. ಇದು ಕತೆ. ಸತ್ಯಯುಗ ಬರ್ತಾ ಇದೆ, ಕಲಿಯುಗ ಶುರುವಾಗ್ತಾರೆ. ಅಷ್ಟು ನಮ್ಮ ತಾಯಿ ಹೇಳ್ಕೊಟ್ಟಿದ್ದ ಕತೆ.